ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ಕನ್ಯಾ ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಕನ್ಯಾ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕನ್ಯಾ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಅದೃಷ್ಟ ಅದರ ಪ್ರಾಪ್ತಿಯಾಗಲಿದೆ. ಹೌದು, ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿ ತುಂಬ ಜನ ಕನ್ಯಾ ರಾಶಿಯವರು ದುಃಖಿತರಾಗ್ತಿರ್ತೀರ. ಹಾಗಾಗಿ ನೀವು ದುಃಖ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಕನ್ಯಾ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ, ಎಲ್ಲ ರೀತಿ ಪರಿಶ್ರಮಕ್ಕೆ ನೀವು ಒಂಟಿಯಾಗಿ ದುಃಖಿತರಾಗಿದ್ದೀರಾ. ಹೌದು, ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಕನ್ಯಾ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಯಾರಿಗೂ ಸಹ ಮೋಸ ದ್ರೋಹಗಳನ್ನು ಮಾಡಿಲ್ಲ. ಆದರೆ ನಿಮ್ಮ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅಲ್ಲವೇ? ಒಂಟಿಯಾಗಿದ್ದಾಗ ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂಥ ಪ್ರತಿಯೊಂದು ಘಟನೆಯನ್ನು ನೆನಪು ಮಾಡ್ಕೊಳ್ತಾ ದುಃಖಿತರಾಗಿದ್ದೀರಿ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟಗಳು ಬಂದಿತ್ತು, ಇದರ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ, ಸರಿನಾ? ಈಗ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿದೆ. ಇದನ್ನು ಸಹ ನೀವು ಗಮನಿಸಬಹುದಾಗಿರುತ್ತೆ. ಒಬ್ಬ ವ್ಯಕ್ತಿ ಏಳಿಗೆ ಆಗ್ತಿದ್ದಾರೆ ಅಂತಂದರೆ ಅವರ ಸುತ್ತಮುತ್ತ ಹಲವಾರು ಜನ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗ್ತಾನೆ ಹೋಗುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರ ಜೀವನದಲ್ಲೂ ಸಹ ನೀವು ಏಳಿಗೆ ಆಗ್ತಿದ್ರ ಅಂತಂದರೆ ನಿಮ್ಮ ಸುತ್ತಮುತ್ತಲೂ ಸಹ ಶತ್ರುಗಳ ಸಂಖ್ಯೆ ಏರಿಕೆಯಾಗಿದೆ. ಇದನ್ನು ಸಹ ನೀವು ಗಮನಿಸಿದ್ದೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಕನ್ಯಾ ರಾಶಿಯವರ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಕಟು ಸತ್ಯ ಆದರೆ ನಿಮಗೆ ತಿಳಿತಕ್ಕಂಥದ್ದು. ನಿಮ್ಮ ಕಣ್ಣ ಮುಂದೆ ಆದರೆ ಅದು ಬರ್ತಕ್ಕಂಥದ್ದು. ಹೌದು, ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆನೇ ಊಟ ಮಾಡ್ತಿರ್ತಾರೆ, ಆದರೆ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಆ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನೀವು ನಿಮ್ಮ ಗುರಿಯತ್ತ ಸಾಗ್ತಾ ಇದ್ದರೆ ಶತ್ರುಗಳು ಆ ಒಂದು ದಾರಿ ತಪ್ಪಿಸಲು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಕನ್ಯಾ ರಾಶಿಯವರೇ ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ. ಹಾಗಾಗಿ ಶತ್ರುಗಳನ್ನು ಆದಷ್ಟು ದೂರ ಇರಿಸಿ ನಿಮ್ಮ ಯಶಸ್ಸಿನ, ನಿಮ್ಮ ಗುರಿಯ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಮುಂದೆ ಸಾಗ್ತಾ ಇದ್ರೆ ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಹೌದು, ಕನ್ಯಾ ರಾಶಿಯವರು, ನೀವು ಈ ಹಿಂದೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಿದ್ರೆ ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಸ್ನೇಹಿತೆಯರಲ್ಲಿ, ಅದೇ ರೀತಿ ನಿಮ್ಮ ಒಂದು ಸಹೋದ್ಯೋಗಿಗಳಲ್ಲಿ ಯಾರನ್ನಾದರೂ ನೀವು ಮನೆಗೆ ಕರೆದಿದ್ರೆ ಶುಭ ಕಾರ್ಯಕ್ಕೆ, ಆ ಸ್ನೇಹಿತರಲ್ಲಿ ಒಟ್ಟಾರೆ ನಿಮ್ಮ ಮನೆಗೆ ಬಂದಿರತಕ್ಕಂತಹ ಎಲ್ಲ ರೀತಿ ಸಂಬಂಧಿಕರಲ್ಲಿ ಒಬ್ಬ ಮಹಿಳೆಯ ದೃಷ್ಟಿಯಾದರೆ ನಿಮ್ಮ ಜೀವನದ ಮೇಲೆ, ನಿಮ್ಮ ಮನೆಯ ಮೇಲೆ, ನೀವು ತೊಡ್ಕೊಂಡಿರ್ತಕ್ಕಂತಹ ಆಭರಣಗಳ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಕ್ಕಳು ಹಾಕ್ಕೊಂಡಿರ್ತಕ್ಕಂತಹ ಆಭರಣದ ಮೇಲೆ, ಅದೇ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಆ ಮಹಿಳೆಯ ದೃಷ್ಟಿಯಾದರೆ ಬೀರಿರ್ತಕ್ಕಂಥದ್ದು. ಹೌದು, ಇದೇ ಒಂದು ದೃಷ್ಟಿಯಿಂದ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಎಷ್ಟು ಸವಾಲುಗಳು, ಕಷ್ಟಗಳಾದರೆ ಎದುರಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿದ್ದೀರಾ ಅಲ್ಲವೇ? ಹೌದು, ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ನಿಮಗೆ ಸಿಗ್ತಿರೋದಿಲ್ಲ. ಹೌದು, ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೋ ಸಿಗ್ತಿತ್ತು. ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ, ನಿಮ್ಮ ಮನಸ್ಸಿನ ಒಳಗೆ ಎಷ್ಟೇ ನೋವಿದ್ರೂ ಸಹ ಅದನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಮನಸ್ಸಿನಲ್ಲಿ ಅಗ್ನಿಪರ್ವತದಷ್ಟು ನೋವಿದ್ರೂ ಸಹ ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರ. ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ನಗುತ್ತಾ ಸಂತೋಷದಿಂದ ಕಾಣ್ತೀರಾ. ಹೌದು, ನಿಮ್ಮೊಳಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಇದರ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ನಿಮ್ಮೊಳಗೆ ಇರ್ತಕ್ಕಂತಹ ಬಾಧೆಯನ್ನು, ಕಹಿ ನೆನಪನ್ನು, ನಿಮ್ಮ ನೋವನ್ನು ಬೇರೆಯವರಿಗೆ ಹೇಳಿ ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಳಗಿನ ನೋವನ್ನು ನಿಮ್ಮ ಒಳಗೇನೆ ಇಟ್ಕೊಂಡು
ಹೊರ ಜಗತ್ತಿಗೆ ತುಂಬ ನಗು ನಗುತ್ತಾ ಎಲ್ಲರಿಗೂ ಸಹ ಸಂತೋಷವನ್ನು ಹಂಚುತ್ತಾ ಜೀವನವನ್ನು ಸಾಗಿಸ್ತಕ್ಕಂತಹ ವ್ಯಕ್ತಿಗಳು ನೀವಾಗಿರ್ತೀರ ಕನ್ಯಾ ರಾಶಿಯವರೇ. ಹೌದು, ಇಷ್ಟು ದಿನ ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಹೌದು, ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಓದಿನ ಮೇಲೆ ಆಸಕ್ತಿನೂ ಸಹ ಕಡಿಮೆಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ನೀವು ಗಮನಿಸಿದರೆ ನಿಮ್ಮ ಮಕ್ಕಳು ಈ ಹಿಂದೆ ಪರೀಕ್ಷೆಗಳಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಅಂಕಗಳನ್ನಾದರೆ ಪಡ್ಕೊಳ್ತಾ ಇದ್ರು. ಆದರೆ ಆ ಮಹಿಳೆ ನಿಮ್ಮ ಮನೆಗೆ ಬಂದು ಹೋದ ನಂತರ ಆ ಮಹಿಳೆಯ ದೃಷ್ಟಿ ಪ್ರಭಾವದಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಆಸಕ್ತಿ ಕಡಿಮೆಯಾಗಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳು ಈ ಹಿಂದೆ ತುಂಬ ಹೆಚ್ಚು ಅಂಕಗಳನ್ನಾದರೆ ಪಡ್ಕೊಳ್ತಾ ಇದ್ರು ಪರೀಕ್ಷೆಗಳಲ್ಲಿ. ಆದರೆ ಈಗ ಮಕ್ಕಳ ಅಂಕಗಳಲ್ಲೂ ಸಹ ಇಳಿಕೆಯಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿದಿರಾ? ಇದೆಲ್ಲ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದನೇ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮನೆಯ ಕುಟುಂಬದ ಮೇಲೇನೂ ಸಹ ಆ ಮಹಿಳೆಯ ದೃಷ್ಟಿ ಬೀರಿರುವ ಕಾರಣದಿಂದಾಗಿ ಕುಟುಂಬದಲ್ಲಿ ಮನೆಯಲ್ಲಿ ಪ್ರತಿದಿನ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳಾಗ್ತಿರ್ತಕ್ಕಂಥದ್ದು, ವಾಗ್ವಾದಗಳಾಗ್ತಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿರ್ತಕ್ಕಂಥದ್ದು, ಕಲಹಗಳಾದರೆ ಉಂಟಾಗಿರ್ತಕ್ಕಂಥದ್ದು. ಈ ಎಲ್ಲ ಪರಿಸ್ಥಿತಿಯಲ್ಲೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಟ್ಟಿಲ್ಲ. ಹಾಗಾಗಿ ಈಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳಾದರೆ ಈ ಸಮಯದಲ್ಲಿ ದೂರ ಆಗಿ ನಿಮಗೆ ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ದೃಷ್ಟಿಯಿಂದ ಮಾನಸಿಕ ಒತ್ತಡನೂ ಸಹ ನಿಮಗೆ ಹೆಚ್ಚಾಗಿರ್ತಕ್ಕಂಥದ್ದು. ಹೌದು, ಮನಸ್ಸಿನಲ್ಲಿ ಅಶಾಂತಿಯಾದರೆ ಇರ್ತಕ್ಕಂಥದ್ದು, ಯಾವಾಗಲೂ ಸಹ ಭಯ ಆತಂಕ ಆದರೆ ಮೂಡಿರ್ತಕ್ಕಂಥದ್ದು ನಿಮ್ಮೊಳಗೆ. ಅದೇ ರೀತಿ ರಾತ್ರಿ ಮಲಗುವಾಗ ಕನಸಿನಲ್ಲಿ ಕೆಟ್ಟ ಕನಸುಗಳಾದರೆ ಬರ್ತಕ್ಕಂಥದ್ದು. ಈ ಎಲ್ಲ ಪರಿಣಾಮಗಳು ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ. ಅದೇ ರೀತಿ ವ್ಯಾಪಾರದಲ್ಲೂ ಸಹ ನಷ್ಟ ಹೆಚ್ಚಾಗಿರ್ತಕ್ಕಂಥದ್ದು. ನೀವು ಹಲವಾರು ಹಣಗಳನ್ನು ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಿರ್ತೀರ, ಆದರೆ ಹೆಚ್ಚು ನಷ್ಟನೇ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಆ ಮಹಿಳೆಯ ದೃಷ್ಟಿ ನಿಮ್ಮ ವ್ಯಾಪಾರದ ಮೇಲೇನೂ ಸಹ ಬೀರಿರುವ ಕಾರಣದಿಂದಾಗಿ ಈ ರೀತಿ ನೀವು ನಿಮ್ಮ ವ್ಯಾಪಾರದಲ್ಲಿ ಕಾಣಬಹುದಾಗಿರುತ್ತೆ ಈ ಎಲ್ಲ ಪರಿಣಾಮಗಳನ್ನು. ಅದೇ ರೀತಿ ಶತ್ರುಗಳ ಸಂಖ್ಯೆ ಏರಿಕೆಯಾಗಿರುವ ಕಾರಣದಿಂದಾಗಿ ಕನ್ಯಾ ರಾಶಿಯವರೇ ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುವ ಜನರ ಸಂಖ್ಯೆನೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಹೌದು, ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ನಿಮ್ಮ ಏಳಿಗೆಯ ಬಗ್ಗೆ ಚರ್ಚೆಗಳನ್ನು ಮಾಡಿಕೊಳ್ತಕ್ಕಂತಹ ಗುಂಪುಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇರುವುದು. ಇದನ್ನೆಲ್ಲ ನೀವು ಗಮನಿಸಿದ್ದೀರಾ ಇಷ್ಟು ದಿನ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇದ್ದು ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಲ್ಲ ಅಂತ ಹೇಳಿ ಸಂಕಷ್ಟ ಆದರೆ ಪಡ್ತಿದ್ರಲ್ಲ, ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಯಶಸ್ಸಿನ ಜೊತೆಗೆ ಹೆಜ್ಜೆಗೂ ನೀವು ಅದೃಷ್ಟವನ್ನು ಸಹ ಗಳಿಸ್ಕೊಳ್ಬೋದಾಗಿರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಆ ಮಹಿಳೆಯ ದೋಷ ಹೋಗಲು ಪ್ರತಿದಿನ ಕುಲದೇವರ ಆರಾಧನೆಯನ್ನು ಮಾಡಿ. ಹೌದು, ಇದರಿಂದ ನಿಮಗೆ ಯಾವುದೇ ರೀತಿ ಕಷ್ಟ ಅನ್ನೋದು ಇರೋದಿಲ್ಲ. ಹೌದು, ಎಲ್ಲದರಲ್ಲೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಆ ಮಹಿಳೆಯ ಕೆಟ್ಟ ನಕಾರಾತ್ಮಕ ದೃಷ್ಟಿ ನಿಮ್ಮ ಮೇಲೆ ಬೀರಿರುವ ಕಾರಣದಿಂದಾಗಿ ಮನೆಯಲ್ಲೂ ಸಹ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಕ್ಕಂಥದ್ದು. ಈ ಹಿಂದೆ ನಿಮಗೆ ವ್ಯಾಪಾರದಲ್ಲಿ ಗ್ರಾಹಕರು ಚೆನ್ನಾಗಿಯೇ ಬರ್ತಾ ಇದ್ರು, ಆದರೆ ಗ್ರಾಹಕರಿಗೂ ಸಹ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿ ಗ್ರಾಹಕರು ಸಹ ಈಗ ವ್ಯಾಪಾರದಲ್ಲಿ ಕಡಿಮೆಯಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೀವು ಯೋಚನೆ ಮಾಡ್ತಾ ಚಿಂತಿತರಾಗಿದ್ದೀರಿ ಅಲ್ಲವೇ? ಮಾನಸಿಕ ಒತ್ತಡವೂ ಸಹ ಇದೇ ಒಂದು ಕಾರಣದಿಂದಾಗಿ ಏರಿಕೆಯಾಗಿತ್ತು. ಹಾಗಾಗಿ ಕನ್ಯಾ ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ವ್ಯಾಪಾರದಲ್ಲೂ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣುವ ಯೋಗ ಇರುವುದರ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸು ಅದೃಷ್ಟ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮಗೆ ಸಾಲದ ಅಗತ್ಯ ಇದ್ದರೆ ಎಲ್ಲೂ ಸಹ ನಿಮಗೆ ಸಾಲ ಸಿಗ್ತಿರಲಿಲ್ಲ. ಅದೇ ರೀತಿ ನಿಮಗೆ ಮನೆಯಲ್ಲಿ ಸಂಜೆ ಅಥವಾ ಬೆಳಗ್ಗೆ ಯಾವಾಗಲೂ ಸಹ ಜಗಳಗಳಾದರೆ ಆಗ್ತಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾದರೆ ನಡೀತಿರಲಿಲ್ಲ. ಈ ಎಲ್ಲ ಆ ಮಹಿಳೆಯ ಕೆಟ್ಟ ದೃಷ್ಟಿಯಿಂದ ಬೀರಿರ್ತಕ್ಕಂಥದ್ದು. ಹಾಗಾಗಿ ಮನೆಯಲ್ಲಿ ಪ್ರತಿದಿನ ದೇವರ ಆರಾಧನೆ, ಧೂಪವನ್ನು ಹಾಕಿ ಮನೆಯಲ್ಲಿ ಮಂಗಳಾರತಿ ಪೂಜೆಗಳನ್ನು ಮಾಡೋದ್ರ ಮೂಲಕ, ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಇದರಿಂದ ನಿಮಗೆ ಎಲ್ಲದರಲ್ಲೂ ಸಹ ಯಶಸ್ಸು, ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ರೀತಿ ಸಾಲಗಳೆಲ್ಲ
ತೀರಿ ಹೋಗ್ತಕ್ಕಂಥದ್ದು, ನಿಮ್ಮೊಳಗೆ ಇರ್ತಕ್ಕಂಥ ಎಲ್ಲ ರೀತಿ ದೋಷಗಳು ದೂರ ಆಗ್ತಕ್ಕಂಥದ್ದು, ಸಂಪತ್ತಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹೌದು, ಶತ್ರುಗಳ ಬಗ್ಗೆ ಚಿಂತನೆಯನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆದರೆ ನೀವು ಎಲ್ಲದರಲ್ಲೂ ಸಹ ಯಶಸ್ಸು, ಅದೃಷ್ಟವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ. ವೃತ್ತಿ ಜೀವನದಲ್ಲೂ ಸಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ದೂರ ಆಗಿ ನೆಮ್ಮದಿ, ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಇದು ಕನ್ಯಾ ರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.